ಹಾಯ್ ಗೈಸ್, ಬಾರ್ಬಿ ಮಿಸ್ಟ್ರೀಸ್ನ ಎಪಿಸೋಡ್ 6 ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೀನಿ. ಈ ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಫುಲ್ ವಿಡಿಯೋ ನೋಡಿ. ನಾವು ನೋಡ್ತೀವಿ ಕ್ಯಾಸಿಡಿ ಮತ್ತು ರಿನೆದ್ದು ಮಧ್ಯೆ ಒಂದು ಏನು ತಕರಾರಿತ್ತು ಅದು ಕಡಿಮೆ ಆಗಿದೆ ಅಂತ. ಆ್ಯಂಡ್ ರಿನೆ ಕ್ಯಾಸಿಡಿನ ನಂಬ್ತಿದ್ದಾಳೆ. ಸೊ ಇಲ್ಲಿ ಕೆನ್, ಮಾರ್ಕಸ್ ಎಲ್ಲರೂ ಕೂಡ ಒಟ್ಟಿಗೆ ಕೂತಿದ್ದಾರೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಜಿಯೋನಿ ಟ್ರೈನಿಗೆ ಬಂದಿರ್ತಾನೆ ಆ್ಯಂಡ್ ಅಲ್ಲಿ ಬಾರ್ಬಿ ಬ್ರಾಕ್ಲಿನ್ ಇರ್ತಾರೆ. ಅಲ್ಲಿ ಪೆಪ್ಪರ್ ಕೂಡ ಇರ್ತದೆ. ಪೆಪ್ಪರನ್ನು ನೋಡಿ ಅವನು ವಿಯರ್ಡ್ ಆಗಿ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ನಾವು ನೋಡ್ತೀವಿ ಬ್ರಾಕ್ಲಿನ್ ಮತ್ತು ಬಾರ್ಬಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಜಿಯೋನಿ ಈ ಒಂದೇ ಟ್ರೈನಲ್ಲಿದ್ದಾನೆ ಆ್ಯಂಡ್ ಅವ್ನು ಕೆಳಗೆ ಹೋಗಿದ ತಕ್ಷಣ ಆ ಒಂದು ಹಾರ್ಸನ್ನು ಇವನು ಕದಿಯೋ ಪ್ರಯತ್ನ ಮಾಡ್ತಾನೆ. ನಾವು ಹೇಗಾದರೂ ಮಾಡಿ ಪೆಪ್ಪರನ್ನು ಸೇವ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಇವರಿಬ್ಬರು ಕೂಡ. ಸೊ ಇವರಿಂದ ಆಗುತ್ತಾ ಸೇವ್ ಮಾಡಲಿಕ್ಕೆ ಅದನ್ನು ನೋಡಲೇಬೇಕು. ನಾವು ನೋಡ್ತೀವಿ ಅಲ್ಲಿ ಜಾರ್ಜಿಯಾ ಕೂಡ ಇದ್ದಾರೆ. ನನಗೆ ವಿಯರ್ಡ್ ಅನ್ನಿಸ್ತು ಜಾರ್ಜಿಯಾ ಇದ್ದದ್ದು. ನೋಡುವ ಜಾರ್ಜಿಯಾ ಏನಾದರೂ ತೊಂದರೆ ಮಾಡಿದಾರಾ ಅಂತ. ಸೊ ಇಲ್ಲಿ ತಿನ್ಕೊಂಡು ಬಿದ್ಕೊಂಡೆಲ್ಲ ಇರ್ತಾರೆ, ಎಲ್ಲರೂ ಕೂಡ ಮಲಗಿರ್ತಾರೆ ನಾವು ನೋಡ್ತೀವಿ. ಆ್ಯಂಡ್ ಈ ಒಂದು ಸೀನ್ ನನಗೆ ತುಂಬ ಜಾಸ್ತಿ ಗ್ರೇಟ್ ಅನ್ನಿಸ್ತು. ಯಾಕಂದರೆ ಒಮ್ಮೆನೇ ನಮ್ಮ ಕೆನ್ ಮತ್ತು ಮಾರ್ಕಸ್ ಎಲ್ಲರೂ ಗೊತ್ತಾಗ್ತದೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಇನ್ನೊಂದು ಟ್ರೈನಲ್ಲಿದ್ದಾರೆ. ಅಂದರೆ ಎರಡೂ ಟ್ರೈನ್ ಕೂಡ ಅಲ್ಲಿಂದ ಹೋಗ್ತಾ ಇತ್ತು. ಸೊ ಬೈ ಮಿಸ್ಸಾಗಿ ಇವರಿಬ್ಬರು ಕೂಡ ಬೇರೆ ಟ್ರೈನಲ್ಲಿದ್ದಾರೆ. ಪುಣ್ಯಕ್ಕೆ ಇವರು ಪೆಪ್ಪರ್ ಜೊತೆನೇ ಇದ್ದಾರೆ. ಸೊ ಅದೇ ಒಂದು ನಂಬಿಕೆಯದ್ದು ವಿಷಯ ಆಗಿರ್ತದೆ. ಕ್ಯಾಸಿಡಿ ಕಂಪ್ಲೇಂಟ್ ಮಾಡ್ತಾರೆ ಜಾರ್ಜಿಯಾನೇ ತಪ್ಪೆಲ್ಲ ಮಾಡಿದ್ದು. ಆಗ ಜಾರ್ಜಿಯಾ ಹೇಳ್ತಾರೆ ನಾನೇನು ಮಾಡಿಲ್ಲ ಮರೆ, ನನಗೇನು ಗೊತ್ತಿಲ್ಲ ಅಂತ. ಸೊ ಆಗ ಯಾರು ನಂಬೋದಿಲ್ಲ. ಆ್ಯಂಡ್ ಆವಾಗ ಪಾಡ್ಕಾಸ್ಟಿದ ಬಗ್ಗೆ ರಿನೇ ಹೇಳ್ತಾರೆ. ಸೊ ಹಾಗಾಗಿ ಜಾರ್ಜಿಯಾ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನಾನು ಮತ್ತು ಕಾರ್ಸನ್ ತುಂಬ ಜಾಸ್ತಿ ಖುಷಿಯಲ್ಲಿದ್ವಿ. ಎವ್ರಿ ವೀಕ್ ನಾವು ಟೀ ಪಾರ್ಟಿ ಮಾಡ್ತಿದ್ವಿ. ಯಾವಾಗ ಇವರು ಹಾರ್ಸನ್ನು ಖರೀದಿ ಮಾಡ್ತಾರೆ ಆಮೇಲೆ ಇವರು ಚಾಂಪಿಯನ್ಶಿಪ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದು. ನಮ್ಮ ಫ್ರೆಂಡ್ಶಿಪ್ ಕೂಡ ಬ್ರೇಕ್ ಆಗ್ತಾ ಬಂತು. ಸೊ ಇದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಒಂದು ಹಾರ್ಸನ್ನು ಖರೀದಿ ಮಾಡಿದ್ದು ಈ ಕಾಂಪಿಟಿಷನಲ್ಲಿ ವಿನ್ ಆಗಿ ಈ ಒಂದು ಥಿಂಗ್ ಏನಿದೆ ಕಾಂಪಿಟಿಷನ್ ಇದೆ ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕಂತ. ಅದನ್ನೆಲ್ಲ ಕೇಳಿ ಎಲ್ಲರೂ ಕೂಡ ಇಮೋಷನಲ್ ಆಗ್ತಾರೆ. ಆ್ಯಂಡ್ ಮೇನ್ಲಿ ಕೆನ್ ಕೂಗ್ಲಿಕ್ಕಂತೂ ಶುರು ಮಾಡ್ತಾನೆ. ಅವನು ಹೇಳ್ತಾನೆ ನೀವು ಯಾಕೆ ಕೂಗ್ತಾ ಇದ್ದೀರಿ ಕಾರ್ಸನ್. ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ನಾವು ನೋಡ್ತೀವಿ ಮಾರ್ಗನಿಗೆ ಏನೋ ಹೇಳಬೇಕಂತಿರ್ತದೆ. ಏನು ಅಂತ ಹೇಳ್ತಿರುವಾಗಲೇ ಮಾರ್ಕಸ್ ನಾನು ಮಾತಾಡ್ತೀನಿ ಪಾಡ್ಕಾಸ್ಟಲ್ಲಿ ಅಂತ ಹೇಳ್ತಾನೆ. ಸೊ ಇನ್ನೊಂದು ಕಡೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಏನಾದರೂ ಮಾಡಲೇಬೇಕು ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ಆ ಒಂದು ಬಾಗಿಲನ್ನು ಓಪನ್ ಮಾಡಿರ್ತಾರೆ ಹಾರ್ಸಿದ್ದು. ಸೊ ಹಾರ್ಸ್ ಸೀದಾ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತದೆ. ಆ್ಯಂಡ್ ಈ ಒಂದು ಸೀನ್ ತುಂಬ ಜಾಸ್ತಿ ಕಾಮಿಡಿ ಸಹ ಇತ್ತು. ಜಿಯೋನಿಯ ಸಾತಿ ಪೆಪ್ಪರ್ ಇರೋದು ಹೊರಗೆ ಬರೋದು ಹೇಳಿರ್ತಾನೆ ಹೋಗಿ ಜಿಯೋನಿಗೆ. ಸೊ ಇಲ್ಲಿ ನಾವು ನೋಡ್ತೀವಿ ಇವರಿಬ್ಬರು ಕೂಡ ಬರ್ತಾರೆ. ಈ ಪೆಪ್ಪರ್ ನಮಗೆ ಸೇರಿದ್ದು, ನೀವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಾರ್ಬಿ ಮತ್ತು ಬ್ರಾಕ್ಲಿನ್ಗೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಗನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಆ್ಯಕ್ಚುಲಿ ನಾನೇ ಆ ಒಂದು ಹಾರ್ಸಿದ್ದು ಕುತ್ಕೊಳ್ಳೋದನ್ನು ಸಡಿಲ್ ಮಾಡಿದ್ದು. ನನಗೆ ಈ ಒಂದು ಕಾಂಪಿಟಿಷನ್ ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ಯಾಕಂದರೆ ಅಮ್ಮ ನೀವು ಇಗ್ನೋರ್ ಮಾಡ್ತಿದ್ರಿ ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ಆ ಒಂದು ಪಾಡ್ಕಾಸ್ಟಲ್ಲಿ ಕೂಡ ಇವರು ತುಂಬಾ ಜಾಸ್ತಿ ಮಾತಾಡ್ತಿರ್ತಾರೆ. ಸೊ ರಿನೇ ಬಂದು ಸ್ಟಾಪ್ ಮಾಡ್ತಾಳೆ. ಇನ್ನೊಂದು ಕಡೆ ಬ್ರಾಕ್ಲಿನ್ ಮತ್ತು ಬಾರ್ಬಿ ಯೋಚನೆ ಮಾಡ್ತಿರ್ತಾರೆ ಏನಾದರೂ ಮಾಡಲೇಬೇಕು, ಈ ಸಿಚುವೇಶನ್ ತುಂಬ ಜಾಸ್ತಿ ವರ್ಸ್ಟ್ ಆಗ್ತಿದೆ ಆ್ಯಂಡ್ ಈ ಒಂದು ಸಿಚುವೇಷನಲ್ಲಿ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ನಾವು ಅಂತ. ಆ್ಯಂಡ್ ಬ್ರಾಕ್ಲಿನ್ ಮತ್ತು ಬಾರ್ಬಿ ತುಂಬ ಜಾಸ್ತಿ ಡಿಸೈಡ್ ಮಾಡ್ತಾರೆ ಆ್ಯಂಡ್ ಇವರೊಂದು ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇವರು ತುಂಬ ಜಾಸ್ತಿ ದೊಡ್ಡ ಸಿಚುವೇಷನ್ಗೆ ಸಿಕ್ಕಾಕೊಳ್ತಾರೆ. ಆ್ಯಂಡ್ ಇವರು ಟ್ರೈನ್ ಮೇಲೆ ಕೂಡ ಹೋಗೋ ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ಇಬ್ಬರು ಕೂಡ ಆ ಒಂದು ಟ್ರೈನ್ ಮೇಲೆ ಹೋಗ್ತಿರ್ತಾರೆ. ರಿಯಲ್ ಆಗಿ ಈ ಒಂದು ಸಿಚುವೇಷನ್ ನನಗೆ ರಿಯಲ್ ಅನ್ನಿಸ್ತು. ಯಾಕಂದರೆ ರಿಯಲ್ ಆಗಿ ಒಂದು ಟ್ರೈನ್ ಹೋಗ್ತಾ ಇದ್ದ ಸ್ಪೀಡಿಗೆ ನಿಂತ್ಕೊಳ್ಳಿಕ್ಕೂ ಆಗಲ್ಲ. ಈ ಒಂದು ಇಬ್ಬರು ಕೂಡ ಕಷ್ಟಪಟ್ಟು ಅಲ್ಲಿ ಒಟ್ಟಾಗ್ತಾರೆ. ಇಲ್ಲಿ ನಾವು ನೋಡ್ತೀವಿ ಟ್ರೈನಲ್ಲಿ ಕ್ಯಾಸಿಡಿಗೆ ಮಾರ್ಗನ್ ಹೇಳ್ತಾಳೆ ಎಲ್ಲ ವಿಷಯನ ತಿಳಿಸು ಈಗಲೇ. ರಿನೇ ಹೇಳ್ತಾಳೆ ನಾನು ನಿನ್ನ ನಂಬ್ತೀರಿ ಕ್ಯಾಸಿಡಿ, ಏನು ಇದೇ ವಿಷಯ ಅದನ್ನು ಹೇಳು ಅಂತ. ಮತ್ತು ನಾವು ನೋಡ್ತೀವಿ ಇವರಿಬ್ಬರು ಕೂಡ ಬಾರ್ಬಿ ಮತ್ತು ಬ್ರಾಕ್ಲಿನ್ ಜಿಯೋನಿ ಮತ್ತು ಅವರ ಸಾಥಿಯಿಂದ ಬಚಾವಾಗಿರ್ತಾರೆ. ಆ್ಯಂಡ್ ಪೆಪ್ಪರ್ ಕೂಡ ನಾವು ನೋಡ್ತೀವಿ ಪೆಪ್ಪರ್ ಕೂಡ ಇದ್ದದ್ದು. ಆ್ಯಂಡ್ ಕೆನ್ ಬಂದು ಬಾರ್ಬಿನ ಹಗ್ ಮಾಡ್ತಾನೆ. ಇಲ್ಲಿ ನಾವು ನೋಡ್ತೀವಿ ಮಾರ್ಗನ್ಗೆ ಜಲಸಾಗುತ್ತೆ. ಮಾರ್ಕಸ್ ಮತ್ತು ಬ್ರಾಕ್ಲಿನ್ ಮಧ್ಯದಲ್ಲಿ ಬಂದುಬಿಡ್ತಾಳೆ ಅವಳು. ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಖುಷಿಯಲ್ಲಿರ್ತಾರೆ ಈ ಮೂಮೆಂಟಿಗೆ. ಆ್ಯಂಡ್ ಅಲ್ಲಿಗೆ ಪೊಲೀಸ್ ಅವರು ಎಂಟ್ರಿ ಹೊಡಿತಾರೆ ಆ್ಯಂಡ್ ಹೇಳ್ತಾರೆ ಈ ಒಂದು ಪೆಪ್ಪರ್ ಏನಿದೆ ಇದು ಬಂದುಬಿಟ್ಟು ಜಿಯೋನಿಯವ್ರದ್ದು, ಜಿಯೋನಿಯವರೇ ತಗೊಂಡೋಗ್ಬೇಕು ಈ ಪೆಪ್ಪರನ್ನು. ಸೊ ಇಲ್ಲಿ ಒಂದು ಸ್ವಲ್ಪ ಎಲ್ರಿಗೂ ಬೇಜಾರಾಗುತ್ತೆ ಆ್ಯಂಡ್ ಪೊಲೀಸ್ ಅವರು ಮಾತೇ ಕೇಳೋದಿಲ್ಲ ಆ್ಯಂಡ್ ಜಿಯೋನಿ ಪೆಪ್ಪರನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಟೊರ್ನಾಡೋ ಹತ್ತಿರ ಕ್ಯಾಸಿಡಿ ಕರ್ಕೊಂಡು ಹೋಗ್ತಾಳೆ. ಆ್ಯಂಡ್ ಬಾರ್ಬಿ ಮತ್ತು ಬ್ರಾಕ್ಲಿನ್ಗೆ ಇಬ್ರಿಗೂ ಅನುಮಾನ ಬರ್ತದೆ. ಯಾಕಂದರೆ ಟೊರ್ನಾಡೋನ ಇವಳು ಯಾವಾಗ ಈ ಒಂದು ಕುದುರೆ ಲಯಗೆ ಕರ್ಕೊಂಬಂದ್ಲು ಅಂತ. ಅದನ್ನೆಲ್ಲ ಅವರು ಪಾಡ್ಕಾಸ್ಟಲ್ಲಿ ಹೇಳ್ತಿರುವಾಗನೇ ಒಮ್ಮೆನೇ ಕ್ಯಾಸಿಡಿ ಹೇಳ್ತಾಳೆ ಆ್ಯಕ್ಚುಲಿ ನನ್ನ ಅಪ್ಪ ಕರ್ಕೊಂಬಂದರು ಸ್ಟೇಷನಲ್ಲಿ. ನಾನು ಆ ಒಂದು ಗಾಡಿ ಕೀನ ನನ್ನ ಅಪ್ಪನಿಗೆ ಕೊಟ್ಟಿದ್ದೆ, ಅವ್ರು ಸೀದಾ ಕರ್ಕೊಂಬಂದರು ಆ್ಯಂಡ್ ನೀವು ನನ್ನ ಫಾಲೋ ಮಾಡ್ತಿದ್ದದ್ದು ನನಗೆ ಗೊತ್ತಿದೆ ಅಂತ. ಸೊ ಈ ವಿಷಯನೆಲ್ಲ ಕೇಳಿ ಬಾರ್ಬಿ ಬ್ರಾಕ್ಲಿನ್ಗೆ ಶಾಕ್ ಆಗುತ್ತೆ ಆ್ಯಂಡ್ ಕಾರ್ಸನ್ ಕೂಡ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ನಮಗೆ ತಿಳಿತದೆ ಏನು ಅಂದರೆ
ಇಲ್ಲಿ ರಿವೀಲ್ ಮಾಡ್ತಾಳೆ ಕ್ಯಾಸಿಡಿ ಆ್ಯಕ್ಚುಲಿ ಟೊರ್ನಾಡೋ ಮತ್ತು ಪೆಪ್ಪರ್ ಏನಿದ್ದಾರೆ ಇವರು ಅಕ್ಕ ತಂಗಿ ಅಂತೆ. ಈ ವಿಷಯನ ಕೇಳಿ ಇವರಿಬ್ಬರು ಕೂಡ ಶಾಕ್ ಆಗುತ್ತೆ ಬಾರ್ಬಿ ಬ್ರೊಕ್ಲಿನ್ಗೆ. ಹಾಗಾದರೆ ರಾಯಲ್ ಟೀಮ್ಗೆ ಈ ಒಂದು ಕುದುರೆ ಕೂಡ ಸೇರಿದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗೋದು. ಸೊ ಇವರು ತುಂಬ ಜಾಸ್ತಿ ಸುಸ್ತಾಗಿರ್ತಾರೆ, ಬಸ್ ಟ್ರೈನ್ ಮಾಡಿ. ಆ್ಯಂಡ್ ನಾವು ಜಾರ್ಜಿಯಾ ನೋಡ್ತೀವಿ, ಅವಳು ತುಂಬ ಜಾಸ್ತಿ ಜೋಶಲ್ಲಿರ್ತಾಳೆ. ಆ್ಯಂಡ್ ಮಾರ್ಗನ್ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಏನು ಮಾಡಬೇಕು ಏನು ಕತೆ ಅಂತ. ಇಲ್ಲಿಗೆ ಎಪಿಸೋಡ್ ಮುಗಿತದೆ. ಇನ್ನು 2 ಎಪಿಸೋಡ್ ಇದೆ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.